ಮಾಡೋಣ ಬನ್ನಿರಿ ಅಂತ. ಅದರಿಂದ ಇಂಪಾರ್ಟೆಂಟ್ ಅಂದರೆ ಸಿಂಧೂ ನದಿ ಬಂದು ಅದರ ಬೇಸಿಗೆ ನಮ್ಮ ಗತಿ ಏನು ಭಯನೂ ಅವ್ರಿಗೆ ಕಾಡ್ಲಿಕ್ಕತ್ತದ. ಹೀಗಾಗಿ ಅವರು ಮಾತುಕತೆಗೆ ಬಾ ಅಂತ ಕರಿತಾ ಇದ್ದಾರೆ. ನಮ್ಮ ಢಾರ್ ಅವರು ವಿದೇಶಾಂಗ ಸಚಿವರಾದಂಥ ಇಶಾಕ್ ಢಾರ್ ಪಾಕಿಸ್ತಾನದವರು ಇಲ್ಲ ಮಾತುಕತೆ ಮೂಲಕ ಬಗೆಹರಿಸೋಣ. ಆದರೆ ಭಾರತ ಮಾತ್ರ ಈ ಸಲ ಒಂದು ಟಿಪಿಕಲ್ ಆಗಿ ಒಂದು ಡಿಫ್ರೆಂಟ್ ಅಂತ ನಿರ್ಧಾರ ತೆಗೆದುಕೊಳ್ಳೋದು, ನೀವು ಭಯೋತ್ಪಾದನೆ ಬಿಟ್ಟರೆ ಮಾತುಕತೆ. ಇದು ಒಳ್ಳೆಯ ನಿರ್ಧಾರ, ಅದ್ರಲ್ಲಿ ಎರಡು ಮಾತಿಲ್ಲ. ಆನಂತರ ಕಾಶ್ಮೀರದ ಮಾತೇ ಇಲ್ಲ ಅಲ್ಲೇ, ಪಾಕ್ ಅಕ್ಯುಪೈ ನೀವು ಮಾಡಿದ್ರಿ ಅದು ನಮ್ಗೆ ಬಿಟ್ಟು ಕೊಡಬೇಕು ಅನ್ನೋದು ನೆಲೆಯಲ್ಲೇ ಒಳ್ಳೆಯ ವಿಚಾರ. ಆದರೆ ಇವತ್ತು ಇದು ಎರಡೂ ಒಪ್ಪಲಿಲ್ಲ. ಭಾರತದಲ್ಲಿ ಭಯೋತ್ಪಾದನೆ ಘಟನೆ ಒಂದೇ ಆದರೆ ನಾವು ಶುದ್ಧ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಭಾರತದ ನೇತಾರು. ಇದನ್ನು ಬೆಂಡ್ ಮಾಡೋ ಸಲುವಾಗಿ ಉಳಿದ್ರೆ ಎಲ್ಲ ರಾಷ್ಟ್ರಗಳು. ಮತ್ತು ಈಗ ನಿಮಗೆ ಹೇಳಿದ್ದೀನಿ, ಈ ಸೌತ್ ಏಷ್ಯಾದಾಗಿರ್ಬೋದು, ಸೌತ್ ಏಷ್ಯಾ ಅಂದರೆ ಸಾರ್ಕದ ರಾಷ್ಟ್ರಗಳು ಇವತ್ತು ಚೈನಾ ಪರ ಇದ್ದಾವೆ. ಇವತ್ತು ಲಂಕಾ ಇರಲಿ, ಶ್ರೀಲಂಕಾ ಇರಲಿ, ಮಯನ್ಮಾರ್ ಇರಲಿ, ಅದೇ ಕಾಲಕ್ಕೆ ನಮ್ಮ ಮಾಲ್ದೀವ್ಸ್ ಇರಲಿ, ಪಾಕಿಸ್ತಾನದ ಕೇಳೋ ಪ್ರಶ್ನೆನೇ ಇಲ್ಲ, ಬಾಂಗ್ಲಾನು ಕೇಳೋ ಪ್ರಶ್ನೆನೇ ಇಲ್ಲ. ಇವೆಲ್ಲವೂ ಇವತ್ತು ಚೈನಾ ಪರ ಇದ್ದಂಥ ರಾಷ್ಟ್ರಗಳಾಗಿದ್ದಾವೆ. ಹೀಗಾಗಿ ಭಾರತ ಏಕಾಂಗಿ ಆಗಿರುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದು ಇಂಥ ಸಂದರ್ಭದಲ್ಲೇ ಅಮೆರಿಕ ಅಂತ ಅಗದಿ ಸ್ಪಷ್ಟವಾಗಿ ಅವ್ರ ಜೊತೆ ಮಾತುಕತೆ ಮಾಡೋದಿಲ್ಲ ಅಂದರೆ ಅಲ್ಲಿ ನೀವು ಯಾರು ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಅಂದರೆ ನೀವು ಓಪನ್ನಾಗಿ ಭಾರತವನ್ನು ಏಕಾಂಗಿ ಮಾಡುವಂಥ ಎಲ್ಲ ಕಡೆಯ ಪ್ರಯತ್ನ ನೋಡಿದ್ರೆ ಭಾರತ ಈಗ